ತುಂಬ ರುಚಿಕರವಾದ ಬಸಳೆ ಸೊಪ್ಪು. ಇದರದ್ದು ಸಾಂಬಾರು ಹೇಗೆ ಮಾಡೋದು ಕೊಂಕಣಿ ಸ್ಟೈಲ್ನಲ್ಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಸಳೆ ಸೊಪ್ಪು ತುಂಬ ಬಿಸಿಲಿನ ತಾಪಕ್ಕೆ ಇದು ವಾರಕ್ಕೆ ಒಂದು ಸಲನಾದರೂ ಈ ಅಡುಗೆ ಮಾಡಿ ತಿನ್ನೋದ್ರಿಂದ ಮೈ ಸ್ವಲ್ಪ ತಂಪಾಗಿರುತ್ತೆ. ತುಂಬ ಬಾಡಿ ಹೀಟ್ ಅಂತ ಹೇಳ್ತಾರೆ ನೋಡಿ, ಅವ್ರಿಗೆಲ್ಲ ಇದು ತುಂಬಾ ಸೂಟ್ ಆಗುತ್ತೆ ಈ ಸಾಂಬಾರು. ನೋಡಿ, ಫಸ್ಟಿಗೆ ಒಂದು ಅರ್ಧ ಕಪ್ಪಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ, ತೊಗರಿಬೇಳೆ. ಇದನ್ನು ಕ್ಲೀನ್ ಮಾಡಿಕೊಂಡು ಇವಾಗ ಬಸಳೆ ಸೊಪ್ಪು ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪೆಲ್ಲ ಒಂದು ಸಪ್ರೇಟಾಗಿ ಇಟ್ಕೊಳ್ಳಿ, ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು. ಇದ್ರದ್ದು ದಂಟು ಇರುತ್ತಲ್ಲ, ದಂಟು ಮತ್ತು ತೊಗರಿಬೇಳೆ, ಹಾಗೆಯೇ ಒಂದು ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಹಾಕ್ಕೊಂಡು ಒಂದು 2 ಲೋಟ ನೀರು ಹಾಕಿ 3 ವಿಷಲ್ ಬರೆಸ್ಕೊಳ್ಬೇಕು. ದಂಟಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಿಹಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ದಂಟು ತಿನ್ನಲಿಕ್ಕೆ. ಹಾಗಾಗಿ ಸ್ವಲ್ಪ ನಾವು ಬೆಲ್ಲವನ್ನು ಮಿಕ್ಸ್ ಮಾಡೇ ಇದನ್ನು ಇವಾಗ ಕುಕ್ಕರ್ನಲ್ಲಿ 3 ವಿಷಲ್ ಬರೋದಕ್ಕೆ ಇಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಹಾಕಬಾರ್ದು, ಹುಣಸೆ ಹುಳಿ. ಸ್ವಲ್ಪ ಹುಳಿ ಬರುತ್ತೆ ಇದು ದಂಟು, ಅದಕ್ಕೋಸ್ಕರನೇ. ಪಾಟ್ನಲ್ಲಿ ನಾವು ಈಸಿಯಾಗೇ ಬೆಳೆಸ್ಕೋಬೋದು, ತುಂಬ ಬೇಗನೆ ಬೆಳೆಯುತ್ತೆ ಇದು. ಇದಕ್ಕೆ ನೋಡಿ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ತುಪ್ಪ, ಬೆಲ್ಲ, ಉಪ್ಪು, ತೊಗರಿಬೇಳೆ ಮತ್ತು ಇದ್ರದ್ದು ದಂಟು, ಇದಿಷ್ಟನ್ನು ಹಾಕ್ಕೊಂಡು ಕುಕ್ಕರ್ನಲ್ಲಿ ಸೆಟ್ ಮಾಡಿ ಇಟ್ಬಿಡಿ. ನಂತರ ಇದಕ್ಕೆ ಒಂದು ಮಸಾಲೆನ ರುಬ್ಕೊಳ್ಬೇಕು. ತುಂಬಾ ಈಸಿಯಾದಂಥ ಸರಳವಾದಂಥ ಅಡುಗೆ ಇದು. ಮತ್ತು ಮಂಗಳೂರು ಸೈಡ್ನಲ್ಲಂತೂ ಇದು ಪ್ರತಿ ಮನೆಯಲ್ಲೂ ಇರುತ್ತೆ. ಆ ವೆದರ್ಗೂ ಇದು ತುಂಬಾ ಸೂಟ್ ಆಗುತ್ತೆ. ಇದು ಚಳಿಗಾಲದಲ್ಲಿ ತಿಂದರೆ ತುಂಬ ಬೇಗನೆ ಕೋಲ್ಡ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಬಿಸಿಲಿರುವಾಗ ಜಾಸ್ತಿನೇ ಯೂಸ್ ಮಾಡ್ಬೋದು. ಇದು ಚಳಿಗಾಲದಲ್ಲಿ ತಿನ್ನಬಾರ್ದು ಅಂತ ಏನಿಲ್ಲ. ಇದು ನೋಡಿ, ಹುರಿದಿಟ್ಕೊಂಡಿರೋವಂಥ ಸಾಸಿವೆ, ಒಂದು 4 ಮೆಂತ್ಯ ಕಾಳು, ಸ್ವಲ್ಪ ಹುಣಸೆ ಹುಳಿ, ಹಾಗೆಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 7-8 ಬ್ಯಾಡಗೆ ಮೆಣಸಿನ್ಕಾಯಿ, ತೆಂಗಿನಕಾಯಿ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಹಾಕ್ಕೊಂಡಿರ್ತೀನಲ್ಲ, ತುಂಬ ಗಟ್ಟಿಯಾಗ್ಬಿಟ್ರೂ ಚೆನ್ನಾಗಿರಲ್ಲ ಸಾಂಬಾರು. ಮತ್ತು ಹುರಿದಿಟ್ಕೊಂಡಿರೋವಂಥ ಧನಿಯಾ 1 ಸ್ಪೂನಷ್ಟು, ಮತ್ತು ಬೆಳ್ಳುಳ್ಳಿ ಇದು ಜಜ್ಜಿಟ್ಕೊಂಡಿದ್ದೀನಿ ಒಗ್ಗರಣೆಗೆ. ನೋಡಿ, ಫಸ್ಟಿಗೆ ಇವಾಗ 3 ವಿಷಲ್ ಬಂತು. ಈಗ ಮಸಾಲೆನ ತುಂಬ ನೈಸಾಗಿ ರುಬ್ಕೊಳ್ಬೇಕು, ಆವಾಗಲೇ ಚೆನ್ನಾಗಾಗೋದು ದಂಟಿಂದು ಸಾಂಬಾರು. ಈಗ ಹೆಚ್ಚಿಟ್ಕೊಂಡಿದ್ದಂಥ ಸೊಪ್ಪನ್ನ ಬೇಯಿಸ್ಕೊಳ್ಳೋಣ. ಇದಕ್ಕೆ ಕುಕ್ಕರ್ನಲ್ಲಿ ಹಾಕಿ ವಿಷಲೆಲ್ಲ ತರಿಸೋದೆಲ್ಲ ಏನು ಬೇಡ, ಡೈರೆಕ್ಟಾಗಿಯೇ ಒಂದು 20 ನಿಮಿಷ ಈ ಲೋಳೆ ಹೋಗಿ ಮೆತ್ತಗಾಗಿ ಚೆನ್ನಾಗಿ ಮೃದು ಆಗೋವರೆಗೂ ಬೇಯೋವರೆಗೂ ಒಂದು 20 ನಿಮಿಷ ಹಾಗೆ ಡೈರೆಕ್ಟಾಗಿಯೇ ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಸ್ವಲ್ಪ ಕಡಿಮೆ ಆಗಿದೆ, ಒಂದು ಲೋಟದಷ್ಟು ನೀರು ಹಾಕ್ಕೊಳ್ಳೋಣ. ಈ ಥರ ಮುಚ್ಚಿಟ್ಬಿಟ್ಟು ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಂತರ ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ, ಎಲೆಗಳೆಲ್ಲ ಚೆನ್ನಾಗಿ ಬೆಂದು ಬಂದಿದೆಯಾ ಅಂತ ಒಂದು ಎಲೆ ತಿಂದು ನೋಡಬೇಕು, ನೋಡಿದರೆ ಗೊತ್ತಾಗುತ್ತೆ. ಈಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆಗೆ ತುಂಬ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ, ಆವಾಗಲೇ ಚೆನ್ನಾಗಾಗೋದು. ಈಗಿರುವಾಗ ಬೇಕಿದ್ರೆ ಪ್ರಾನ್ಸ್ ಕೂಡ ಹಾಕ್ಕೊಳ್ಬೋದು, ಮತ್ತು ಇದು ಹಾಕ್ಕೊಳ್ಬೋದು, ಈ ಸೀಗಡಿ ಅಂದರೆ ಒಣಗಿರೋ ಸೀಗಡಿ ಇದೆಯಲ್ಲ ಮೀನು, ಅದನ್ನು ಹಾಕ್ಕೊಳ್ಬೋದು ಇವಾಗ. ಇಲ್ಲದೆ ಹೋದರೆ ಕಪ್ಪೆ ಚಿಪ್ ಕೂಡ ಹಾಕ್ಕೊಳ್ಬೋದು ಈ ಟೈಮಲ್ಲಿ. ಅದು ಮಿಕ್ಸಿಂಗ್ ಮಾಡಿಕೊಂಡ್ರೆ ಸ್ವಲ್ಪ ನಾವು ಚಳಿಗಾಲದಲ್ಲಿ ಆ ಥರ ತಿನ್ನಬೇಕು, ಬಿಸಿಲುಗಾಲದಲ್ಲಿ ನಾವು ಈ ಥರ ತಿಂತೀವಿ. ನೋಡಿ, ಬಿಸಿಲಿನಲ್ಲಿ ಬರೀ ನಾವು ಸೊಪ್ಪು ಮಾತ್ರ ಯೂಸ್ ಮಾಡೋದು, ಸೊಪ್ಪು ದಂಟು. ಚಳಿಗಾಲದಲ್ಲಿ ಸುಮಾರು ಮನೆಗಳಲ್ಲಿ ಪ್ರಾನ್ಸ್ ಹಾಕ್ಕೊಳ್ತೀವಿ, ಇಲ್ಲಾಂದರೆ ಇದು ಏನದು ಶೆಲ್ಸ್ ಅಂತಾರಲ್ಲ ಅದು, ಮತ್ತು ಒಣಗಿರೋ ಸೀಗಡಿ ಮೀನು ಎಲ್ಲ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳತಿಯರೇ. ನೋಡಿ, ಚೆನ್ನಾಗಿ ಕುದಿ ಬರೆಸ್ಕೊಳ್ಳಿ. ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡಿ ಇವಾಗ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ 2 ಸ್ಪೂನಷ್ಟು. ಸೊ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದೇ ಆಯಿಲೇ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಬೆಳ್ಳುಳ್ಳಿ ತುಂಬ ಸೀದೋಗೋವರೆಗೂ ಫ್ರೈ ಮಾಡಬಾರ್ದು, ಮೀಡಿಯಮ್ ಸೀದಲಿ ಸಾಕು. ನಂತರ ಅದಕ್ಕೆ ಅದು ಸಾಂಬಾರು ಜೊತೆ ಹಾಕಿ ಮುಚ್ಚಳವನ್ನು ಮುಚ್ಚಿಟ್ಬಿಡಿ. ಇದು ಅನ್ನದ ಜೊತೆ, ಚಪಾತಿಗೆ, ದೋಸೆಗೆ, ಹಾಗೆಯೇ ಮುದ್ದೆ ಜೊತೆ ಕೂಡ ತುಂಬಾ ರುಚಿಯಾಗಿರೋ ಕಾಂಬಿನೇಷನ್ ಇದು, ತುಂಬಾ ಚೆನ್ನಾಗಿರುತ್ತೆ. ನಾವಂತೂ ಬಿಸಿಲು ಕಾಲದಲ್ಲಿ ವಾರದಲ್ಲಿ
ಒಂದು ಸಲ ಕಂಪಲ್ಸರಿಯಾಗಿ ನಮ್ಮನೇಲಿ ಮಾಡೇ ಮಾಡ್ತೀವಿ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕಿಂಗ್ ವೀಡಿಯೋಸ್. ಥ್ಯಾಂಕ್ ಯು. ಈಗ ನೋಡಿ, ಬೆಳ್ಳುಳ್ಳಿ ಒಗ್ಗರಣೆ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಮುಗೀತು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲೆಮನ್ ಪಿಕಲ್ ಅಂದರೆ ಲಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡಿರೋ ಅಂಥದ್ದು ರೆಸಿಪಿ ಹಾಕಿರ್ತೀನಿ. ಹಾಗೆಯೇ ಬದನೆಕಾಯಿ, ಎಣ್ಣೆಗಾಯಿ ಮತ್ತು ಹಾಗಲಕಾಯ್ದು ಗೊಜ್ಜು ಎಲ್ಲವನ್ನು ಹಾಕಿರ್ತೀನಿ. ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್.